ನನ್ನ ಮಗನಿಗೆ 3 ವರ್ಷ ಆಗಿದೆ. ಅವನು ಪೆನ್ಸಿಲ್ಲು ಇಟ್ಕೊಂಡು ಬರೆದ್ಬಿಡ್ಬೇಕು, ಪೆನ್ಸಿಲ್ನ ಬುಕ್ ಮೇಲೆ ಇಟ್ಕೊಂಡು ಬರೆದ್ಬಿಡ್ಬೇಕು. 3 ವರ್ಷ ಆಗಿದೆ, ಇನ್ನೂ ABCD ಬರೀತಾ ಇಲ್ಲ. ಏನು ಮಾಡ್ತಿರ್ತೀಯ ಮನೇಲಿ? ಯಾವಾಗಲೂ ಫೋನ್ ಇಟ್ಕೊಂಡಿರ್ತೀಯ, ಮನೇಲಿ ಯಾವಾಗಲೂ TV ನೋಡ್ತೀಯ. ABCD ಬರೆಯೋದಕ್ಕೇನು? ಬಾ ಬುಕ್ ತೊಗೊಂಡು ಬಾ, ತಗೋ ಈ ಪೆನ್ಸಿಲ್ನ ಇಟ್ಕೊಂಡು ನೀನು ದಿನಾಗಲೂ ABCD ಬರೀಲೇಬೇಕು. ಅಮ್ಮ ಬರ್ಕೊಡ್ತಾರೆ, ಅದ್ರ ಮೇಲೆ ತಿದ್ದು, ಸ್ಲೇಟ್ ಮೇಲೆ ತಿದ್ದು. ಈ ರೀತಿ 3 ವರ್ಷದ ಮಕ್ಕಳುಗಳಿಗೆ ಸಾಕಷ್ಟು ಮನೆಗಳಲ್ಲಿ, ಸಾಕಷ್ಟು ಸ್ಕೂಲ್ಗಳಲ್ಲಿ ಪ್ರೆಷರ್ ಹಾಕ್ತಾರೆ. 3 ವರ್ಷದ ಮಕ್ಕಳ ಒಂದು ಕೈಗೆ ನಾವು ಪೆನ್ಸಿಲ್ನ ಕೊಟ್ಬಿಡ್ತೀವಿ. ಏನು ಪ್ರಾಬ್ಲಮ್ ಆಗುತ್ತೆ? 3 ವರ್ಷಕ್ಕೆ ಮಕ್ಕಳು ನಿಜವಾಗ್ಲೂ ರೆಡಿ ಇರ್ತಾರ ಪೆನ್ಸಿಲ್ನ ಇಟ್ಕೊಂಡು ಬರೆಯೋದಕ್ಕೆ? ಮಕ್ಕಳ ಕೈ ಅಂತಂದರೆ ಮಕ್ಕಳ ಪುಟ್ಟ ಪುಟ್ಟ ಬೆರಳುಗಳು ಯಾವಾಗ ರೆಡಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರೀತಿ ತಿಳ್ಕೊಳ್ದೇನೆ ಮಕ್ಕಳಿಗೆ ನಾವು ತುಂಬ ಬೇಗ ಅರ್ಲಿ ರೈಟಿಂಗ್ನ ನಾವು ಶುರು ಮಾಡ್ತೀವಿ. ಅಷ್ಟು ಅವಶ್ಯಕತೆ ರಶ್ ಮಾಡಿ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ಮಕ್ಕಳ ಒಂದು ಹ್ಯಾಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ರೈಟಿಂಗ್ಗೆ ಬೇಕಾಗಿರುವಂತಹ ಹ್ಯಾಂಡ್ ಡೆವಲಪ್ಮೆಂಟ್ ಆಗೋದೇ 7ರಿಂದ 8 ವರ್ಷ. ಸೊ ಮಕ್ಕಳಿಗೆ 7 ವರ್ಷ 8 ವರ್ಷ ಆಗ್ತಿದೆ ಅಂತ ಅಂದಾಗ ಮಕ್ಕಳ ಹ್ಯಾಂಡ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನಾನು ನಿಮಗೆ ಎವಿಡೆಂಟ್ ಜೊತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕೆ ನಾವು ಮಕ್ಕಳಿಗೆ 3 ವರ್ಷ ಆದಾಗ 2 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಪೆನ್ಸಿಲ್ನ ಇಡಿಸ್ಬಿಡ್ತೀವಿ. ಆ ತಪ್ಪನ್ನ ಯಾಕೆ ಮಾಡಬಾರ್ದು ಅಂತ ನಿಮಗೆ ತೋರಿಸ್ತೀನಿ. ಸೊ ನೀವು ಇವಾಗ ಪಿಕ್ಚರ್ನ ನೋಡ್ತಿದ್ದೀರಲ್ಲ, ಸೊ ಇದು 3 ವರ್ಷದ ಮಗುವಿನ ಒಂದು ಹ್ಯಾಂಡ್ ಡೆವಲಪ್ಮೆಂಟ್ ಒಂದು ಎಕ್ಸ್ರೇ, ಆ್ಯಂಡ್ ಇದು 5 ವರ್ಷದ ಮಗುವಿನ ಹ್ಯಾಂಡ್ ಎಕ್ಸ್ರೇ, ಆ್ಯಂಡ್ ಇದು 8 ವರ್ಷದ ಮಗುವಿನ ಒಂದು ಹ್ಯಾಂಡ್ ಎಕ್ಸ್ರೇ. ಸೊ ನೋಡಿ, 8 ವರ್ಷದ ಮಗುವಿನ ಹ್ಯಾಂಡ್ ಎಕ್ಸ್ರೇ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಆದರೆ ನಾವು 8 ವರ್ಷಕ್ಕೆ ಮಕ್ಕಳಿಗೆ ನಾವು 10 ಪೇಜಸ್ಸು 20 ಪೇಜಸ್ ಬರೆಯೋದಕ್ಕೆ ನಾವು ಮಕ್ಕಳಿಗೆ ಪ್ರೆಷರ್ ಹಾಕ್ಬಿಟ್ಟಿರ್ತೀವಿ. 3 ವರ್ಷದಿಂದನೇ 2 ವರ್ಷದಿಂದನೇ ಶುರು ಮಾಡಿಬಿಟ್ಟಿರ್ತಾರೆ ಎಷ್ಟೊಂದು ಮನೆಗಳಲ್ಲಿ. ಇದು ತುಂಬ ತಪ್ಪಾಗುತ್ತೆ. ಯಾಕಂತಂದರೆ ಮಕ್ಕಳಿಗೆ ಇನ್ನೂ ಹ್ಯಾಂಡ್ ಡೆವಲಪ್ಮೆಂಟ್ ಅನ್ನೋದೇ, ಫೈನ್ ಮೋಟರ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗೋದೇ 6ರಿಂದ 8 ವರ್ಷದ ಒಳಗಡೆ. ಕೆಲವು ಮಕ್ಕಳುಗಳಿಗೆ 6 ವರ್ಷಕ್ಕಾಗುತ್ತೆ, 7 ವರ್ಷಕ್ಕಾಗುತ್ತೆ, ಕೆಲವು ಮಕ್ಕಳಿಗೆ 8 ವರ್ಷಕ್ಕೆ ಆಗುತ್ತೆ. ಆಗಲ್ಲ ಅಂತ ಎಲ್ಲ ಏನೂ ಇಲ್ಲ. ಸೊ 3 ವರ್ಷಕ್ಕೇ ನಾವು ಮಕ್ಕಳಿಗೆ ಪೆನ್ಸಿಲ್ನ ಕೊಟ್ಟರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಮುಂದಕ್ಕೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಮಗುವಿನ ಕೈಯೇ ರೆಡಿ ಇಲ್ಲ ಅಂತ ಅಂದಾಗ ನಾವು ಯಾವ ಪೆನ್ಸಿಲ್, ಇಷ್ಟು ಕಾಸ್ಟ್ಲಿ ಪೆನ್ಸಿಲ್ ಕೊಟ್ಟರು ಸಹ ಏನು ವರ್ಕ್ ಆಗೋದಿಲ್ಲ. ಯಾಕಂತಂದರೆ ಮಗುವಿನ ಒಂದು ಫೈನ್ ಮೋಟರ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಮಗು ಚೆನ್ನಾಗಿ ಬರೆಯೋದಿಲ್ಲ, ಗ್ರಿಪ್ಪಿಂಗ್ ಚೆನ್ನಾಗಿ ಇರೋದಿಲ್ಲ. ಇದರಿಂದ ಪೇರೆಂಟ್ಸ್ಗಳಿಗೂ ಇವು ನನ್ನ ಮಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ನಿಮಗೂ ಕೋಪ ಬರುತ್ತೆ ಹ್ಯಾಂಡ್ ರೈಟಿಂಗ್ನ ನೋಡಿದಾಗ. ಈವನ್ ಮೋರ್ ಟೀಚರ್ಸ್ಗೆ ಕಂಪ್ಲೇಂಟ್ಸ್ ಹೇಳ್ತಾರೆ, ನಿಮ್ಮ ಮಗು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಚೆನ್ನಾಗಿ ಬರ್ಸಿ ಅಂತ. ಸೊ ನೀವೇ ಇಲ್ಲಿ ನೋಡಿ ಡಿಫ್ರೆನ್ಸ್. 3 ವರ್ಷದ ಮಗುವಿನ ಹ್ಯಾಂಡ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ, 5 ವರ್ಷದ ಮಗುವಿನ ಹ್ಯಾಂಡ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ, ಆ್ಯಂಡ್ 8 ವರ್ಷದ ಹ್ಯಾಂಡ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ ಅಂತ. ಹ್ಯಾಂಡ್ ಡೆವಲಪ್ಮೆಂಟ್ ಆಗದೇನೆ ನಾವು ಮಗುಗೆ ಪೆನ್ಸಿಲ್ನ ಕೊಟ್ಟು ಪ್ರೆಷರ್ ಹಾಕಿದ್ರೆ ಮಗುವಿನ ಒಂದು ಬೆಳವಣಿಗೆಗೆ ಎಷ್ಟು ತೊಂದರೆ ಆಗುತ್ತೆ, ಅವ್ರಿಗೆ ಎಷ್ಟು ಪ್ರೆಷರ್ ಆಗುತ್ತೆ ಅಲ್ವಾ. ಸೊ ಅದೇ ಪೆನ್ಸಿಲ್ನ ನಾವು 8 ವರ್ಷಕ್ಕೆ ಕೊಟ್ಟಾಗ, ಸೊ 8 ವರ್ಷಕ್ಕೆ ಅಯ್ಯೋ ನನ್ನ ಮಗು ಸ್ಕೂಲಿಗೆ ಹೋಗಿ ಹಂಗೆ ಸುಮ್ಮನೆ ಆಟ ಆಡ್ಕೊಂಡು ಬರೋದಕ್ಕೆ ನಾವು ಸ್ಕೂಲಿಗೆ ಕಳಿಸೋದು, ಅಷ್ಟು ಲಕ್ಷ ಕೊಟ್ಟು ಸ್ಕೂಲಿಗೆ ಕಳಿಸೋದು ಇದಕ್ಕೇನಾ ಅಂತಂದರೆ, ಸ್ಕೂಲಲ್ಲಿ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಆದರೆ ಸಾಕಷ್ಟು ಪ್ರೆಷರಿಂದ ಪೇರೆಂಟ್ಗಳ ಪ್ರೆಷರ್ಸಿಂದನೂ ಸ್ಕೂಲ್ಗಳಲ್ಲಿ ಈ ಒಂದು ಪ್ರಾಸೆಸ್ನ ಮಾಡಿಬಿಟ್ಟಿರ್ತಾರೆ. ಮನೆಯಲ್ಲೇ ಏನು ಮಾಡೋದಪ್ಪ, ಮನೆಯಲ್ಲೇ ನಾವು ಯಾವ್ದಾರು ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದಾ ಮಕ್ಕಳ ಹ್ಯಾಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗೋದಕ್ಕೆ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಕೆಲವು ಆ್ಯಕ್ಟಿವಿಟೀಸ್ನ ಮಾಡಿಸ್ಬೋದು. ದಯವಿಟ್ಟು 3 ವರ್ಷಕ್ಕೇ ನೀವು ಮಕ್ಕಳಿಗೆ ಪೆನ್ಸಿಲ್ನ ಇಡಿಸೋದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಮಕ್ಕಳು ಬರೀಲೇಬೇಕು. ಈ ಒಂದು ಪ್ಯಾಟರ್ನ್ ಇರೋದು ಅಥವಾ ಈ ಒಂದು ಸಿಸ್ಟಮ್ ಇರೋದು ಮಕ್ಕಳಿಗೆ 6 ವರ್ಷ ಆದಮೇಲೆ ಮಕ್ಕಳು ಪೆನ್ಸಿಲ್ ಹಿಡಿಬೇಕು. ಐ ಡೋಂಟ್ ನೋ ವೈ. ನಾನು ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಟರ್ ಆಗಿನೇ ಮಾತಾಡ್ತಾ ಇದ್ದೀನಿ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆಗಿ. ನಮಗೆ ಗೊತ್ತಿದೆ 3 ವರ್ಷಕ್ಕೆ ಮಕ್ಕಳ ಒಂದು ಹ್ಯಾಂಡ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಆದರೆ ಸ್ಕೂಲ್ಗಳಲ್ಲಿ ಈ ಒಂದು ವಿಷಯ ಗೊತ್ತಿದ್ರೂ ಸಹ ಪೆನ್ಸಿಲ್ನ ಇಡಿಸ್ಬಿಡ್ತಾರೆ, ಹೋಮ್ವರ್ಕ್ಸ್ನ ಕೊಟ್ಬಿಡ್ತಾರೆ 2 ಪೇಜ್ 3 ಪೇಜ್. ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ, ಇದು ಪೇರೆಂಟ್ಸ್ಗಳಿಗೆ ಲ್ಯಾಕ್ ಆಫ್ ಮಾಹಿತಿ, ಇನ್ಫಾರ್ಮೇಷನ್ ಇರೋದ್ರಿಂದ. ಅಂತಂದರೆ ಪೇರೆಂಟ್ಸ್ಗಳು ಏನು ಅಂದ್ಕೊಳ್ತಾರೆ ಅಂತಂದರೆ, ನನ್ನ ಮಗುನ ಸ್ಕೂಲಿಗೆ ಕಳಿಸಿದ್ದೀನಿ, ABCDನೇ ಬರೆಸ್ತಿಲ್ಲ, ನಂಬರೇ ಬರೆಸ್ತಿಲ್ಲ, ಇನ್ನೇನಕ್ಕೆ ಸ್ಕೂಲಿಗೆ ಕಳಿಸ್ಬೇಕು ನಾವು, ಮನೇಲಿ ನಮ್ಮ ಹತ್ರ ಬರೆಯಲ್ಲ ಅಂತ ತಾನೇ ನಾವು ಸ್ಕೂಲಿಗೆ ಕಳಿಸೋದು, ಟ್ಯೂಷನ್ಗೆ ಕಳಿಸೋದು, ಸ್ಕೂಲಲ್ಲೇ ಕಲಿಸಿಲ್ಲ ಅಂತಂದರೆ ಇನ್ನೇನು ಕಲಿಸ್ತಾರೆ ಅಂತ ಸ್ಕೂಲ್ಗಳ ಮೇಲೆ ಪ್ರೆಷರ್ ಹಾಕ್ತಾರೆ. ಅದಕ್ಕೋಸ್ಕರ ಸ್ಕೂಲ್ಗಳು ಅವ್ರಿಗೆ ಗೊತ್ತಿದ್ರೂ ಸಹ ಈ ತಪ್ಪನ್ನ ಮಾಡ್ತಿರ್ತಾರೆ. ಸೊ ಮನೆಯಲ್ಲಿ ನೀವು ಏನನ್ನ ಮಾಡ್ಬೋದು, ಬರೆಸಬಾರ್ದು. 3 ವರ್ಷದಿಂದ 6 ವರ್ಷಕ್ಕೆ ಮಕ್ಕಳಿಗೆ ಇನ್ನೂ ಹ್ಯಾಂಡ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಹ್ಯಾಂಡ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದರೆ ಬರ್ಸಿದ್ರೂ ಸಹ ಮಕ್ಕಳಿಗೆ ನಾವು ಪ್ರೆಷರ್ ಮಾಡ್ದಂಗೆ, ಮಕ್ಕಳ ಕೈಗೆ ನಾವು ಪ್ರೆಷರ್ ಮಾಡ್ದಂಗೆ. ಸೊ ಏನು ಮಾಡೋದು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದನೇ ನಾನು ಈ ಚಾನಲಲ್ಲಿ, ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ
ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟನ್ನ ತೊಗೊಂಡು ಬಂದಿದ್ದೀನಿ. ಮಕ್ಕಳಿಗೆ ಮನೆಯಲ್ಲೇ ಆ್ಯಕ್ಟಿವಿಟೀಸ್ನ ಏನನ್ನು ಮಾಡ್ಬೋದು, ಫೈನ್ ಮೋಟರ್ ಆ್ಯಕ್ಟಿವಿಟಿ 9 ತಿಂಗಳಿಂದನೇ ನೀವು ಮಕ್ಕಳಿಗೆ ಬರೆಯೋದಕ್ಕೆ ಸಹಾಯ ಆಗುವಂತಹ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ನಾವು ಶುರು ಮಾಡಬಹುದು. ಮನೆಯಲ್ಲೇ ಪೆನ್ಸಿಲ್ ಇಡಿಸೋದಕ್ಕಿಂತ ಮುಂಚೆ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಇದನ್ನು ಹೋಮ್ ಸ್ಕೂಲಿಂಗ್ ಅಂತಲೂ ಕರಿಬೋದು ಅಥವಾ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ಮನೆಯಲ್ಲೇ ಮಾಡುವಂತಹ ನೀವು ಸ್ಕೂಲಿಂಗ್ನ ಹೋಮ್ ಸ್ಕೂಲಿಂಗ್ ಅಂತ ಕರೀತಾರೆ. ಸೊ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಯಾವುದು, ಫೈನ್ ಮೋಟರ್ನ ಡೆವಲಪ್ ಮಾಡುವಂತಹ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮಕ್ಕಳನ್ನ ಪ್ಲೇ ಡೋಲ್ ಆಟ ಆಡೋಕ್ಕೆ ಬಿಡಬೇಕು, ಮಡ್ಡಲ್ಲಿ ಆಟ ಆಡೋದಕ್ಕೆ ಬಿಡಬೇಕು, ಕಲರಿಂಗ್ ಅಂತೆ, ಕಟ್ಟಿಂಗ್ ಅಂತೆ ಸಾಕಷ್ಟು ಮನೆಯಲ್ಲೇ ಲೋ ಪ್ರಿಪ್ರೇಷನ್ ಆ್ಯಕ್ಟಿವಿಟಿ, ಲೋ ಪ್ರೆಪ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ಲೋ ಕಾಸ್ಟ್, ನೋ ಕಾಸ್ಟ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಇದನ್ನು ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ನಿಮಗೆ ನಿಮ್ಮ ಮಕ್ಕಳ ಒಂದು ಹ್ಯಾಂಡ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗಬೇಕು, ಅವ್ರಿಗೂ ಯಾವುದೇ ರೀತಿ ಪ್ರೆಷರ್ ಇಲ್ಲದೇ ಮಕ್ಕಳ ಒಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಅಪ್ಲೋಡ್ ಮಾಡುವಂತಹ ಆ್ಯಕ್ಟಿವಿಟೀಸ್ನ ನಿಮ್ಮ ಮಕ್ಕಳಿಗೆ ಮಾಡಿಸಿ. ಇದರಿಂದ ಮಕ್ಕಳ ಹ್ಯಾಂಡ್ ಡೆವಲಪ್ಮೆಂಟ್ ಅನ್ನೋದು ರಶ್ ಇಲ್ಲದೇ, ಯಾವುದೇ ರೀತಿ ಪ್ರೆಷರ್ ಇಲ್ಲದೇ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆವಾಗ ಅವರ ಕೈನೇ ರೆಡಿ ಇರುತ್ತೆ ಬರೆಯೋದಕ್ಕೆ. ನಾವೇನು ಪ್ರೆಷರ್ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ನಾವಾಗೇ ನಾವು ಮಕ್ಕಳ ಒಂದು ಕೈಗೆ ಪೆನ್ಸಿಲ್ನ ಹಿಡಿದು ಪ್ರೆಷರ್ ಹಾಕಿ ಬರಿ ಅಂತ ಹೇಳುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂತಂದರೆ ಈ ಎಲ್ಲ ಆ್ಯಕ್ಟಿವಿಟೀಸ್ ಮಕ್ಕಳ ಹ್ಯಾಂಡ್ ಡೆವಲಪ್ಮೆಂಟ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಇದರಿಂದ ಪೆನ್ಸಿಲ್ ಹೋಲ್ಡಿಂಗು ಚೆನ್ನಾಗಿರುತ್ತೆ, ಮಕ್ಕಳು ಬರೆಯೋದಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇದೇ ರೀತಿ ಯಾವ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಪ್ಪ ಅಂತ ನಿಮ್ಮ ಪ್ರಶ್ನೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ಮುಂದಿನ ಒಂದು ವೀಡಿಯೋಸ್ಗಳು ಆಲ್ರೆಡಿ ಸಾಕಷ್ಟು ವೀಡಿಯೋಸ್ಗಳನ್ನ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್, ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೇನು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲೂ ಸಹ ನಾವು ಮಕ್ಕಳಿಗೆ ಮನೆಯಲ್ಲೇ ಪ್ಲೇಡೋ ಹೇಗೆ ಮಾಡೋದು, ಮನೆಯಲ್ಲೇ ಆ್ಯಕ್ಟಿವಿಟಿ ಶೀಟ್ಸ್ನ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಮಕ್ಕಳ ಒಂದು ಹ್ಯಾಂಡ್ ಡೆವಲಪ್ಮೆಂಟ್ ಆಗೋದಕ್ಕೆ ಆ್ಯಕ್ಟಿವಿಟೀಸ್ ಹೇಗೆ ಮಾಡೋದು ಅಂತ ನಾನು ಈ ಚಾನಲಲ್ಲಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನೆಲ್ನ ಅಂತಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. See you, tata, bye bye.